ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15ನೇ ಬಜೆಟ್ನ ಮಂಡಿಸಿದ್ದಾರೆ. ಬಹುಶಃ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ದಾಖಲೆ ಪ್ರಮಾಣದಲ್ಲಿ ಬಜೆಟ್ ಮಂಡಿಸುವಂಥ ಅವಕಾಶವನ್ನು ದೇವರು ಅವರಿಗೆ ಒದಗಿಸಿ ಕೊಟ್ಟಿದ್ದಾನೆ. ದುರ್ದೈವದ ಸಂಗತಿ ಏನು ಅಂದರೆ ಅವರ ಅನುಭವದ ಪಕ್ವತೆ ಬಜೆಟ್ನಲ್ಲಿ ಎದ್ದು ಕಾಣದೇ ಇರತಕ್ಕಂಥದ್ದು. 15 ವರ್ಷಗಳ ಅವಕಾಶ ಭಗವಂತ ಕೊಟ್ಟಿದ್ದೇ ದಾಖಲೆ ಆಗಬಾರದು. ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಮುಂದಿನ 100-200 ವರ್ಷಗಳ ಕಾಲ ಕರ್ನಾಟಕ ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಕರ್ನಾಟಕದ ಬದಲಾವಣೆಗೆ, ಸಮಗ್ರ ಕರ್ನಾಟಕದ ಬದಲಾವಣೆಗೆ ನಾಂದಿ ಹಾಕ್ತಕ್ಕಂಥ, ಬುನಾದಿ ಹಾಕ್ತಕ್ಕಂಥ ಯೋಜನೆಗಳು ಬಜೆಟ್ನಲ್ಲಿ ವ್ಯಕ್ತ ಆಗಬೇಕಾಗಿತ್ತು. ದುರ್ದೈವ ಸಂಗತಿ ಆ ರೀತಿ ಯಾವುದೇ ಯೋಜನೆಗಳು ಇವರ ಬಜೆಟ್ನಲ್ಲಿ ವ್ಯಕ್ತ ಆಗಲಿಲ್ಲ. ಹತ್ತತ್ರ 3 ಗಂಟೆಗಳ ಕಾಲ ಬಜೆಟ್ ಓದಿದರು. 3 ಗಂಟೆ ಓದೋದು 15 ಬಾರಿ ಬಜೆಟ್ ಮಂಡಿಸೋದೇ ಸಾಧನೆನಾ? ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂಥೇಳಿ ಸೆಮಿನಾರ್ಗಳ ಮೇಲೆ ಸೆಮಿನಾರ್ ಮಾಡಿದ್ರು. 16 ಕೋಟಿ ಹಣ ಖರ್ಚು ಮಾಡಿದ್ರು. ಸೆಮಿನಾರ್ಗಳಿಗೆ 16 ಕೋಟಿ ಹೇಳಿದ್ರು. IIM, IIT, IISc ಇವರೆಲ್ಲರ ಸಲಹೆಯನ್ನು ನಾವು ಪಡೆದಿದ್ದೇವೆ. 73,000 ಜನರ ಸಲಹೆಯನ್ನು ಪರಿಶೀಲನೆಗೊಳಪಡಿಸಿ ನಾವು ವರದಿ ತಯಾರು ಮಾಡಿದ್ದೇವೆ. ಎಲ್ಲಿದೆ ವರದಿ? ಆ ವರದಿಯನ್ನು ಆಧರಿಸಿ ಬ್ರಾಂಡ್ ಬೆಂಗಳೂರಿಗೆ ಬಜೆಟ್ನಲ್ಲಿ ಹಣ ಇಟ್ಟಿದ್ದಾರಾ? ಅಂದರೆ ಬೆಂಗಳೂರು ಅಂತ ಜಾಹೀರಾತು ಕೊಟ್ಟ ತಕ್ಷಣ ಬೆಂಗಳೂರು ಬ್ರ್ಯಾಂಡ್ ಆಗಿಬಿಡುತ್ತಾ? ಎಲ್ಲಿದೆ ಬ್ರಾಂಡ್ ಬೆಂಗಳೂರಿಗೆ ಈ ಬಜೆಟ್ನಲ್ಲಿ ಇಟ್ಟಿರುವ ಹಣ ಎಷ್ಟು? ಏನು ಹಣ ಇಟ್ಟಿದ್ದಾರೆ? ಬ್ರಾಂಡ್ ಬೆಂಗಳೂರಿನ ರಿಪೋರ್ಟ್ ಏನಿದೆ? ಏನು ರಿಪೋರ್ಟ್ ಕೊಟ್ಟಿದೆ? ಈಗ ನೀವು ಇಷ್ಟೆಲ್ಲ ಸರ್ಕಸ್ ಮಾಡಿದಿರಿ. ಹೊಸ ಸರ್ಕಾರ ಬಂದು ದಿನದಿಂದಲೇ ಬ್ರಾಂಡ್ ಬೆಂಗಳೂರು ಅಂತ ಹೇಳೋಕ್ಕೆ ಶುರುವಾದ್ರಿ. ಕೇಳೋಕ್ಕೆ ಚೆನ್ನಾಗಿದೆ ಅದೆಲ್ಲವೂ. ಆದರೆ ಬಜೆಟ್ನಲ್ಲಿ ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆ ಏನು? ಅದು ವರದಿ ಹೀಗಿದೆ. ಆ ಬ್ರಾಂಡ್ ಬೆಂಗಳೂರಿಗೆ ನಾವು ಹಣ ಇಷ್ಟಿಟ್ಟಿದ್ದೇವೆ. ಎಲ್ಲಿಟ್ಟಿದ್ದಾರೆ ಹಣನ? ಅಂದರೆ ಬೆಂಗಳೂರಿನಲ್ಲಿ ಇವತ್ತು ಇನ್ನು ಫೆಬ್ರವರಿ ತಿಂಗಳಲ್ಲಿದ್ದೀವಿ. 30% ಬಡಾವಣೆಗಳಲ್ಲಿ ಡ್ರಿಂಕಿಂಗ್ ವಾಟರ್ ಇಲ್ಲ, ಕುಡಿಯೋ ನೀರಿಲ್ಲ ಬೆಂಗಳೂರಿನಲ್ಲಿ. ಅಂದರೆ ಕುಡಿಯೋಕ್ಕೆ ನೀರು ಕೊಡದೇ ಇರೋದು ಬ್ರಾಂಡ್ ಬೆಂಗಳೂರಾ? ಯಾವುದು ಬ್ರಾಂಡ್ ಬೆಂಗಳೂರು? ಬ್ರಾಂಡ್ ಬೆಂಗಳೂರು ಹೆಸರಿನಲ್ಲಿ ಇವರ ಆದಾಯವನ್ನು ಕ್ರೋಢೀಕರಿಸೋ ಕೆಲಸ ಮಾಡಿದ್ರು.